ಅಷ್ಟು ಒಳ್ಳೆಯದಾಗಿ ವಕೀಲರೆಲ್ಲ ಸೇರ್ಕೊಂಡು ಇಡೀ ಜಿಲ್ಲೆಯ ಉಡುಪಿ ಜಿಲ್ಲೆಯ ಎಲ್ಲ ವಕೀಲರುಗಳು ಬಂದು ನಿಂತು ನನಗೆ ಜಾಮೀನು ಕೊಡಿಸಿದ್ದಾರೆ. ದೇವತಾ ರೂಪದಲ್ಲಿ ಬಂದಿದ್ದಾರೆ, ಅಣ್ಣಪ್ಪನ ರೂಪದಲ್ಲಿ ಬಂದಿದ್ದಾರೆ. ಎಲ್ರಿಗೂ ವಕೀಲರುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಮುಂದಿನ ಹೋರಾಟ ನಡೀತದೆ ಹೋರಾಟ. ಸರ್, ಮೊನ್ನೆ ಸಿಗ್ಬೇಕಿತ್ತ ಬೇಲು? ನೋಡುವ. ಅಲ್ಲ, ಸರ್ 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 ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ, ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ ಸರ್. ಎನ್ಕ್ವೈರಿ ಆಗ್ತಾ ಇದೆ. ಸುಜಾತ ಬಗ್ಗೆ ಸುಜಾತ ಭಟ್ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ನಿಮ್ಮನ್ನ ದಿಕ್ಕು ತಪ್ಪಿಸಿದ್ರು ಅಂತ ನಮಗೆ ಮಾಹಿತಿ. ತಪ್ಪಿಸಿದ್ರೆ ಅಣ್ಣಪ್ಪ ಮಂಜುನಾಥ ಬೇರೆ ಯಾರು ತಪ್ಪಿಸಿದ್ರು? ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇರುತ್ತೆ, ಒಳ್ಳೆ ರೀತಿಯಲ್ಲಿ. ಅಲ್ಲ ಸರ್, ಅವ್ರ ಒಂದು ಫೋಟೋ ತೋರಿಸಿ ನಿಮ್ಮ ಇಡೀ ಹೋರಾಟ ದಿಕ್ಕು ತಪ್ಪಿಸಿದ್ರು ಅಂತ ಹೇಳ್ತಾರೆ. ಅವ್ರು ನಮ್ಮ ಹೋರಾಟದಲ್ಲಿ ಇಲ್ಲ. ಅವ್ರು ಯಾರು ಅವರಿಗೆ ಅನ್ಯಾಯ ಆಗಿದೆ ಬಂದಿದ್ದಾರೆ. ಅಂದ್ರೆ ನೀವು ಅವ್ರು ಕೊಡ್ತಾರೆ, ನಾವಲ್ಲ. ಅಲ್ಲ, ನೀವು ಅವರನ್ನು ನಂಬಿ ನಾವು ನಂಬಲಿಲ್ಲಪ್ಪ. ನಾವ್ ಯಾಕೆ ನಂಬಿ? ನಾವು ಸೌಜನ್ಯ ಹೋರಾಟ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರಂತೆ. ಮಾಧ್ಯಮದವರಿಗೆ ಬಿಟ್ಟ ವಿಷಯ ನಮಗೆಲ್ಲ. ಈಗ ಎಲ್ಲ ಮಾಧ್ಯಮ ಬರ್ತಾರೆ. ಈಗ ಎಲ್ಲ ಮಾಧ್ಯಮದವರು ಬರ್ತಾರೆ. ಸತ್ಯ ಎಲ್ಲಿ ಆಗ್ತೀರಿ? ಸ್ಯಾಟಲೈಟ್ ಚಾನೆಲ್ಗಳು ಸತ್ಯ ಎಲ್ಲಿ ಆಗ್ತೀರಿ? ಆಗ್ತಾರಲ್ಲ, ನೀವು ಮಾತಾಡುದಿಲ್ಲ ನಮ್ಗೆ ಅಷ್ಟೇ. ಏನ್ ಸತ್ಯ? 13 ವರ್ಷದಿಂದ ನಮ್ದು ಸರ್ವನಾಶ ಆಗಾಯ್ತು. ಸರ್, ಈ ತರದ ಒಂದು 2 ದಿವಸ ನಿಮ್ಮನ್ನ ನ್ಯಾಯಾಂಗ ಬಂಧನದಲ್ಲಿ ಇಟ್ಟದ್ದು ನಿಮ್ಮನ್ನೇನಾದ್ರು ಕುಗ್ಗಿಸ್ ಹೌದು ಹೋಗಿ